ಶಾಂತ, ನೀ ಹೇಳೋದೆಲ್ಲ ನಂಗೆ ಅರ್ಥ ಆಯ್ತದೆ. ನಾನು ಮೈನಂಗೆ ಹೋಗಿ ಧ್ರುವನ್ ಜೊತೆ ಸಂಸಾರ ಮಾಡು ಅಂತ ಹೇಳೋದು ಎಷ್ಟೊತ್ತಿನ ಕೆಲಸ. ಆದ್ರೆ ಅವಳ ಜೀವನದಲ್ಲಿ ಮಾಡ್ಬೇಕಾಗಿರೋದು ಒಂದು ದೊಡ್ಡ ಕೆಲಸ ಐತೆ ಕಣೆ. ಅದಕ್ಕಂಗೆ ಹೇಳ್ದೆ. ಈಗೇನು ಫೋನ್ ಮಾಡ್ಬೇಕು ತಾನೆ? ಮಾಡ್ತೀನಿ ಬಿಡು. ಅಪ್ಪಯ್ಯ, ಹುಸೆ ಏನ್ ಮಾಡ್ತಿದ್ಯಾವ? ಹಾಗೆ ಯೋಚನೆ ಮಾಡ್ತಾ ಕೂತಿದ್ದೆ ಅಪ್ಪಯ್ಯ. ಏನ್ ಯೋಚನೆ ಮಾಡ್ತಿದ್ಯಾ ಕೂಸೆ? ಆ ಭೈರನ್ನ ಕಂಡು ಹಿಡಿಯೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಪ್ಪಯ್ಯ. ಅದನ್ನೇ ವಿಚಾರಿಸೋಣ ಅಂತ ಫೋನ್ ಮಾಡ್ದೆ ಕಣವ. ಆ ಕೆಲ್ಸ ಎಲ್ಲಿವರೆಗೆ ಬಂತವ? ನನಗ್ ಗೊತ್ತಿರೋ ಎಲ್ಲ ದಾರಿನಲ್ಲೂ ಹೋಗ್ತಿದ್ದೀನಿ ಅಪ್ಪಯ್ಯ. ಆ ಭೈರನ್ನ ಹೇಗಾದ್ರೂ ಮಾಡಿ ಕಂಡು ಹಿಡಿತೀನಿ ಅನ್ನೋ ನಂಬಿಕೆ ನನಗ್ ಬರ್ತೈತೆ. ಅಂದ್ರೆ ಅವನ್ ಎಲ್ಲಿ ಅವನೇ ಅಂತ ನಿಂಗೆ ಗೊತ್ತಾಯ್ತಾ? ಆದಷ್ಟು ಬೇಗ ಗೊತ್ತಾಗತ್ತೆ ಅಪ್ಪಯ್ಯ. ಅದಕ್ಕೆ ಅಂತಾನೆ ಇವತ್ತು ಪೊಲೀಸರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದೀವ್ನಿ. ಪೊಲೀಸ್ನವ್ರಗ? ಪೊಲೀಸ್ ಕಂಪ್ಲೇಂಟ್ ಕೊಟ್ಯಾ? ಅಪ್ಪಯ್ಯ, ಎಲ್ಲ ಪೊಲೀಸರು ಒಂದೇ ತರ ಇರ್ತಾರ ಹೇಳು? ಇವರು ಭೈರನ್ನ ಹುಡ್ಕೊಡ್ತೀನಿ ಅಂತ ಮಾತು ಕೊಟ್ಟವ್ರೆ. ಅದಕ್ಕೆ ನಮ್ಮಿಂದ ಏನೇನಾಗ್ಬೇಕೋ ಅದೆಲ್ಲ ಸಹಾಯ ಮಾಡ್ತೀವಿ. ಕುಸೆ, ಈ ಪೊಲೀಸು ಅದು ಇದು ಅಂತ ಹಿಂಗ್ ಹುಡುಕ್ಬೇಕಾ ಅವನ್ನ? ಹೊಸ ವಿಚಾರ ಮಾಡವಾ, ಯೋಚನೆ ಮಾಡವಾ? ಅಪ್ಪಯ್ಯ, ನಮ್ಮ ಹತ್ರ ಬೇರೆ ದಾರಿ ಇಲ್ಲ ನೋಡು. ವಾರ್ಡನ್ ಬೇಡಮ್ಮೆ ನಮ್ಗೆ ಈ ದಾರಿನ ಹೇಳಿದ್ದು. ಆಮೇಲೆ ಸತ್ಯವತಿ ಮೇಡಮ್ ಗೊತ್ತಲ್ವಾ ನಿಮ್ಗೆ? ಅವರು ನಮಗ್ ಸಹಾಯ ಮಾಡ್ತವ್ರೆ. ಅಷ್ಟೇ ಅಲ್ಲ ಅಪ್ಪಯ್ಯ, ಆ ಭೈರನ್ ಹೆಂಡ್ತಿನ್ನು ನನ್ ಕಷ್ಟನ ಅರ್ಥ ಮಾಡ್ಕೊಂಡು ನನಗೆ ಸಹಾಯ ಮಾಡ್ತಿದ್ದಾಳೆ. ನನ್ಗೆ ಅಂತ ಎಷ್ಟೊಂದ್ ಜನ ಸಹಾಯ ಮಾಡ್ತಿರ್ಬೇಕಾದ್ರೆ ನನ್ ಗೆದ್ದೆ ಗೆಲ್ತೀನಿ ಅನ್ನೋ ನಂಬಿಕೆ ನನಗ್ ಬರ್ತೈತೆ. ಆದಷ್ಟು ಬೇಗ ಭೈರನ್ನ ಹುಡುಕಿ ಇದಕ್ಕೆಲ್ಲ ಮೂಲ ಕಾರಣ ಯಾರು ಅನ್ನೋದನ್ನ ಕಂಡು ಹಿಡಿತೀನಿ ಅಪ್ಪಯ್ಯ. ಕುಸೆ, ಎಲ್ಲಾರ ವಿಷಯನೂ ಹೇಳ್ತಿದ್ದೆ, ಯಾರ್ದೋ ಹೆಸರು ಹೇಳ್ತಿದ್ದೆ, ಮುಖ್ಯವಾದ ಹೆಸರೇ ಹೇಳಿಲ್ಲ ಅಲ್ವಾ? ಯಾರಪ್ಪಯ್ಯ? ಒಂದು ಕಣವ. ಬೇರೆಯವರೆಲ್ಲ ಏನೋ ನಿನ್ ಬಗ್ಗೆ ಕಾಳಜಿ ಇಟ್ಕೊಂಡು ಸಹಾಯ ಮಾಡ್ತಾವ್ರೆ. ಆದ್ರೆ ಇವನು ಪ್ರೀತಿ ಪ್ರೀತಿ ಇಟ್ಕೊಂಡು ಹೇಳ್ತಾವನವ. ಕುಸೆ, ಧ್ರುವ ತಾನೆ ನಿನ್ ಮೇಲೆ ನಂಬಿಕೆ ಇಟ್ಟು ನಿನಗೆ ಜೀವನ ಕೊಟ್ಟು ಪ್ರೀತಿ ಕೊಟ್ಟು ನಿನಗೆ ಸಹಾಯ ಮಾಡಕ್ ಬಂದವನು. ನನ್ನ ನಂಬಿಕೆ ಏನು ಅಂದ್ರೆ ನಿನಗೆ ಬಂದಿರೋ ಈ ಸಮಸ್ಯೆ ಎಲ್ಲ ಆದಷ್ಟು ಬೇಗ ಸರಿ ಹೋಯ್ತದೆ ಅಂತ. ಆದ್ರೆ ನಾನೊಂದು ಮಾತು ಹೇಳಿದ್ದೆ, ಮರ್ತ್ಬಿಟ್ಯಾ? ನಿನ್ಗೋಸ್ಕರ ತನ್ನ ಜೀವನೇ ಕೊಟ್ಟಿರೋ ಅಂತ ಧ್ರುವನ್ ಮರಿಬೇಡ ಅಂತ. ಅವನ ಮನ್ಸನ್ನ ನೋಯಿಸ್ಬೇಡ ಕಣವ. ಅವನಿಗೆ ಬೇಕಾದಂಗಿರೋ. ಇದಕ್ಕಿಂತ ಹೆಚ್ಚಿಗೆ ನನಗಿನ್ನೇನು ಹೇಳಕ್ ಬರಲ್ಲ ಕಣವ. ನನ್ನ ಮಾತಿನ ಅರ್ಥ ನಿಂಗೆ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಿನಗ್ ಬಿಟ್ಟಿತ್ತು. ಹುಸೆ, ನೀನೇನ್ ಮಾಡಕ್ ಹೊರಟಿದ್ಯೋ ಅದರಲ್ಲಿ ಧ್ರುವನೂ ಬೇಕು ಕಣವ. ಯೋಚನೆ ಮಾಡವ. ಆಯ್ತಪ್ಪಯ್ಯ. ಆಯ್ತವ, ಫೋನ್ ಇಡ್ತೀನಿ. ಇಷ್ಟು ಸಾಕು ರೀ, ಇಷ್ಟು ಸಾಕು. ಈ ಮಾತನ್ನ ನಿಮ್ಮ ಬಾಯಿಯಿಂದ ಮೈನಾಗ ಹೇಳ್ಬೇಕು ಅಂತಾನೆ ನನ್ಗೆ ಆಸೆ ಇದ್ದಿದ್ದು. ಇನ್ಮೇಲಿಂದ ಅವಳು ಧ್ರುವನ್ ಬಗ್ಗೆನೇ ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಇನ್ ಮುಂದಕ್ಕೆ ನೋಡ್ತಾ ಇರಿ, ಎಲ್ಲ ಒಳ್ಳೇದಾಯ್ತದೆ. ಆ ನಂಬಿಕೆ ನನ್ಗೈತೆ.